ಅಡ್ಜಸ್ಟ್ಮೆಂಟ್ ಗೇಮ್ ಆಡ್ತೀರಾ? ಬಿಗ್ ಬಾಸ್ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ಗೆ ಇವರ ಪ್ಲಾನ್ ಹುಡಿ ಸಾಗಿದೆ ವೀಕ್ಷಕರು. ಏನಿದು ಪ್ಲಾನ್ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಕಾರ್ಯಕ್ರಮದಲ್ಲಿ ಅಡ್ಜಸ್ಟ್ಮೆಂಟ್ ಗೇಮ್ ತುಂಬಾನೇ ನಡೀತಾ ಇದೆ. ಅದರಲ್ಲೂ ಕ್ಯಾಪ್ಟನ್ ಆಯ್ಕೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಒಪ್ಪಂದ ಓಪನ್ ಆಗಿ ನಡೀತಿದೆ. ಎಲ್ಲವನ್ನ ಫಿಕ್ಸ್ ಮಾಡಿಕೊಂಡು ಹಾಡುತ್ತಿದ್ರೆ ಬಿಗ್ ಬಾಸ್ ನೋಡಿಕೊಂಡು ಸುಮ್ಮನೆ ಇರ್ತಾರ? ಖಂಡಿತ ಇಲ್ಲ. ಎಲ್ಲರ ಗೇಮ್ ಪ್ಲಾನ್ನ ಮೇಲೆ ಬುಡದ ಮೇಲೂ ಬಿಟ್ಟಿರ್ತಾರ ಬಿಗ್ ಬಾಸ್. ಕಳೆದ ವಾರಾಂತ್ಯದಲ್ಲಿ ಉಗ್ರ ಮಂಜು ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ರು. ಮಂಜು ಕ್ಯಾಪ್ಟನ್ ಆದ ಬಳಿಕ ತ್ರಿವಿಕ್ರಮ್ ಬೊವ್ವೇಗೌಡ ಹಾಗೂ ಗೌತಮಿ ಜಾಧವ್ ಮಧ್ಯೆ ಒಂದು ಮಾತುಕತೆ ನಡೆಯಿತು. ಅದೇನಪ್ಪ ಅಂದ್ರೆ, ನೆಕ್ಸ್ಟ್ ಗೌತಮಿ, ಆಮೇಲೆ ಸರ್ಕಲ್ ಇಂದ ತ್ರಿವಿಕ್ರಮ್, ನಾನು ಮಂಜು ಹೇಳ್ತಾರೆ, ಒಂದು ಕೆಲಸ ಮಾಡೋಣ ಮಗ, ಮೂವರು ಕ್ಯಾಪ್ಟನ್ಸಿ ಊಟಕ್ಕೆ ಹೋಗ್ರೋ, ಲಾಸ್ಟ್ ನಲ್ಲಿ ಯಾರು ಗೆಲ್ತಿರೋ ಗೆದ್ದುಕೊಳ್ಳಿ, ಆಮೇಲೆ ಡಿಸೈಡ್ ಮಾಡಿಕೊಳ್ಳೋಣ, ತ್ರಿವಿಕ್ರಮ್ ಆಗಿ ಆಡೋಣ, ಸಿಂಗಲ್ ಆಗಿ ಹೊಡೆಯೋಣ. ಗೌತಮಿ ಅವರ ಪ್ಲಾನ್ ಹೊಡ್ಕೊಂಡು ಹೋಗ್ತಾ ಇರೋದೇ ಮಂಜು, ಗೌತಮಿ, ತ್ರಿವಿಕ್ರಮ್ ಮತ್ತು ಭವ್ಯ. ಅವರ ಪ್ಲಾನ್ ಬಿಗ್ ಬಾಸ್ ತಮ್ಮ ಟ್ವಿಸ್ಟ್ ಮೂಲಕ ಉಲ್ಟಾ ಪಲ್ಟಾ ಹಾಕಿದೆ. ಪ್ಲಾನ್ ಪ್ರಕಾರ ಮಂಜು ಗುಂಪಿನಲ್ಲೇ ಗೌತಮಿ, ತ್ರಿವಿಕ್ರಮ್, ಬೊವ್ವೇಗೌಡ ಇದ್ರು. ಟಾಸ್ನಲ್ಲಿ ಗೆದ್ದು ಕ್ಯಾಪ್ಟನ್ಸಿ ಓಟಕ್ಕೆ ಮಂಜು ಮತ್ತು ಟೀಮ್ ಎಂಟ್ರಿಕೊಂಡಿದ್ರು. ಆದರೆ ಅಷ್ಟರಲ್ಲಿ ತ್ರಿವಿಕ್ರಮ್ ಅವರನ್ನ ಮೋಕ್ಷಿತಾ ಪೈ ಕ್ಯಾಪ್ಟನ್ಸಿ ರೇಸ್ನಿಂದ ಹೊರಗಿಟ್ಟಿದ್ರು. ನಮ್ಮಿಬ್ಬರಲ್ಲೇ ಕ್ಯಾಪ್ಟನ್ ಹಾಕಬೇಕು ಅಂತ ಮಂಜು, ಗೌತಮಿ ಮಾತನಾಡಿಕೊಂಡಿದ್ದಾರೆ. ಆದರೆ ಬಿಗ್ ಬಾಸ್ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ನಿಂದಾಗಿ ಇವರ ಪ್ಲಾನ್ನೆಲ್ಲ ತರಗಳೇ ತರಹ ಆರಿ ಹೋಗಿದೆ ವೀಕ್ಷಕರ. ಕ್ಯಾಪ್ಟನ್ಸಿ ಟಾಸ್ಕ್ ಪರ್ಫಾರ್ಮೆನ್ಸ್ ಮೇಲೆ ನಡೆಯಲಿಲ್ಲ. ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಉಳಿದವರು ನಿರ್ಧರಿಸಬೇಕಿತ್ತು. ಉಳಿದ ಸ್ಪರ್ಧಿಗಳು ಗೌತಮಿ ಮತ್ತು ಮಂಜು. ಭವ್ಯಕ್ಕೆ ಸಪೋರ್ಟ್ ಮಾಡಲೇ ಇಲ್ಲ. ಕೊನೆಗೆ ಕ್ಯಾಪ್ಟನ್ ಆಗಿದ್ದು ಧನ್ರಾಜ್. ಹೌದು, ಮಂಜು ಗೌತಮಿಗೆ ಮಂಜು ಉತ್ತಮ ಕೊಟ್ಟುಕೊಂಡ ಉದಾಹರಣೆಗಳಿವೆ. ಗುಂಪಲ್ಲಿ ಗೋವಿಂದ ಹೆಬ್ಬತ್ತೆ ಉತ್ತಮ ಕಳಪೆ ಕೊಟ್ಟ ಎಕ್ಸಾಂಪಲ್ ಕಣ್ಣ ಮುಂದಿವೆ. ಹೀಗಾಗಿ ಉತ್ತಮ ಮತ್ತು ಕಳಪೆ ಕೊಡುವ ಜವಾಬ್ದಾರಿ ಇವರ ಕ್ಯಾಪ್ಟನ್ ಮೇಲೆ ಮಾತ್ರ ಇದೆ. ಹಾಗಾಗಿ ಇವತ್ತು ಇಬ್ಬರು ಕೂಡ ಮಾತಿನ ಮೇಲೆ ನಿಗಾ ಇಟ್ಕೊಂಡು ಮ್ಯಾಚ್ ಫಿಕ್ಸಿಂಗ್ ಆಟವನ್ನ ನಡೆಯಲ್ಲ ಅನ್ನೋದು ಇವತ್ತಿಗೆ ಅರ್ಥ ಆಗಿದೆ ವೀಕ್ಷಕರೇ. ಬಿಗ್ ಬಾಸ್ ನಿರ್ಧಾರಕ್ಕೆ ಇವತ್ತು ಕಿಚ್ಚ ಸುದೀಪ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಸ್ಪಷ್ಟವಾಗಿ ಬುದ್ಧಿ ಹೇಳಿ ಅವರ ಪ್ಲಾನ್ ಅನ್ನ ಉಲ್ಟಾ ಪಲ್ಟಾ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.